ಇನ್ನು ಬೆಂಗಳೂರಿನ ಸರ್ಕಾರಿ ಭೂಮಿಯಲ್ಲಿ ಅಕ್ರಮ ಮನೆಗಳ ನೆಲಸಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನೆ ಕಳ್ಕೊಂಡಂತ ಅರ್ಹರಿಗೆ ಪುನರ್ವಸತಿಯನ್ನು ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸೂಚನೆ ನೀಡಿರುವ ಹಿನ್ನೆಲೆಯಲ್ಲಿ ಇವತ್ತು ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ಕೊಡ್ತಿದ್ದಾರೆ. ಬೆಂಗಳೂರು ನಗರ ಡಿಸಿ ಜಿಬಿಎ ಅಧಿಕಾರಿಗಳು ಇವತ್ತು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸಲಿದ್ದಾರೆ. ರಾಜೀವ್ ಗಾಂಧಿ ವಸತಿ ನಿಗಮದ ಅಧಿಕಾರಿಗಳು ಕೂಡ ಮತ್ತೆ ಸ್ಥಳಕ್ಕೆ ಭೇಟಿ ಕೊಡಲಿದ್ದಾರೆ. ಪರಿಶೀಲನೆಯನ್ನ ನಡೆಸಿ ಯಾರು ಅರ್ಹರಿದ್ದಾರೆ ಅವರನ್ನ ಗುರುತಿಸೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ಕೋಗಿಲು ಲೇಔಟ್ ಬಳಿ ನಿವಾಸಿಗಳ ಸರ್ವೆಯನ್ನ ಅಧಿಕಾರಿಗಳ ತಂಡ ನಡೆಸುತ್ತೆ. 2 ದಿನದಲ್ಲಿ ಸರ್ವೆ ಮಾಡಿ ರಿಪೋರ್ಟ್ ಕೊಡಿ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಮನೆಯನ್ನ ಕಳ್ಕೊಂಡಂತ ಅರ್ಹರಿಗೆ ಪುನರ್ವಸತಿಯನ್ನ ಕಲ್ಪಿಸೋದಕ್ಕೆ ಈಗ ಸರ್ಕಾರ ಮುಂದಾಗಿದೆ. ಯಾರ್ಯಾರು ಅರ್ಹರಿದ್ದಾರೆ ಅವರನ್ನ ಫೈಂಡ್ ಔಟ್ ಮಾಡಿ ಅಂತ ಹೇಳಿ ಈಗ ಸರ್ಕಾರದಿಂದ ಸೂಚನೆ ಹೋಗಿದೆ. ಅಧಿಕಾರಿಗಳು 2 ದಿನಗಳ ಒಳಗೆ ಈ ಕುರಿತಾಗಿ ರಿಪೋರ್ಟ್ ಅನ್ನು ಕೊಡಬೇಕು ಅಂತ ಹೇಳಿದ್ದಾರೆ. ಇನ್ನು ನಿರಾಶ್ರಿತರಿಂದ ದಾಖಲಾತಿಯನ್ನ ಜಿಬಿಎ ಮತ್ತು ಜಿಲ್ಲಾಡಳಿತ ಸಂಗ್ರಹಿಸಲಿದೆ. ಆಧಾರ್ ವೋಟರ್ ಐಡಿಯ ಪರಿಶೀಲನೆಯನ್ನು ಕೂಡ ಅಧಿಕಾರಿಗಳು ಮಾಡಲಿದ್ದಾರೆ. ಜಿಬಿಎ, ಜಿಲ್ಲಾಡಳಿತ, ರಾಜೀವ್ ಗಾಂಧಿ ವಸತಿ ನಿಗಮದ ಅಧಿಕಾರಿಗಳು ಇವತ್ತು ಸ್ಥಳಕ್ಕೆ ಭೇಟಿ ಕೊಡ್ತಾರೆ. ಅಕ್ರಮ ಮನೆಗಳ ನೆಲಸಮ ಮಾಡಿದಂತಹ ಸ್ಥಳದಲ್ಲಿ ಅಧಿಕಾರಿಗಳು ಸಭೆಯನ್ನು ಕೂಡ ನಡೆಸ್ತಾರೆ. ಮುಖ್ಯಮಂತ್ರಿಗಳ ಸೂಚನೆ ಹಿನ್ನೆಲೆಯಲ್ಲಿ ಯಾರು ಅರ್ಹರಿದ್ದಾರೆ ಅದನ್ನ ಪಟ್ಟಿ ಮಾಡಲಿದ್ದಾರೆ. ಅಧಿಕಾರಿಗಳು ಹಲವು ವರ್ಷಗಳಿಂದ ಮನೆ ಕಟ್ಟಿಕೊಂಡಿದ್ದವರಿಗೆ ಮಾತ್ರ ಪುನರ್ವಸತಿಯನ್ನ ಕಲ್ಪಿಸೋದಕ್ಕೆ ಈಗ ವ್ಯವಸ್ಥೆಯನ್ನ ಮಾಡಲಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಕಲೆ ಹಾಕ್ತಾರೆ. ಡೆಮಾಲಿಶ್ ಆದಂತ ಎಲ್ರಿಗೂ ಕೂಡ ಫ್ಲಾಟ್ ಸಿಗೋದಿಲ್ಲ, ಅರ್ಹರಿಗೆ ಮಾತ್ರವೇ ಪರಿಹಾರ ಸಿಗುತ್ತೆ. ಹೊರ ರಾಜ್ಯಗಳ ಜನರ ಮನೆಗಳು ತೆರವಾಗಿದ್ರೆ ಅವರಿಗೆ ಪುನರ್ವಸತಿ ಇರೋದಿಲ್ಲ. 10 ವರ್ಷದಿಂದ ರಾಜ್ಯದಲ್ಲಿ ವಾಸ ಇದ್ದಂತಹ ದಾಖಲೆ ಇದ್ದವರಿಗೆ ಮಾತ್ರವೇ ಇಲ್ಲಿ ಅವಕಾಶವನ್ನು ನೀಡಲಾಗುತ್ತೆ. ಇವತ್ತು ಮತ್ತು ನಾಳೆ ಪರಿಶೀಲನೆಯನ್ನ ನಡೆಸಲಾಗುತ್ತೆ. ಅದಾದ ನಂತರ ಅರ್ಹ ಫಲಾನುಭವಿಗಳ ಪಟ್ಟಿಯನ್ನು ಫೈನಲ್ ಮಾಡಲಾಗುತ್ತೆ. ನಾಳೆ ಸಂಜೆಯ ಒಳಗೆ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳಿಗೆ ಅಧಿಕಾರಿಗಳಿಂದ ವರದಿಯನ್ನ ಸಲ್ಲಿಕೆ ಮಾಡಲಾಗುತ್ತೆ. ಜನವರಿ 1ನೇ ತಾರೀಕು ಪರಿಹಾರವನ್ನ ಮುಖ್ಯಮಂತ್ರಿಗಳು ಘೋಷಣೆ ಮಾಡಲಿದ್ದಾರೆ. ಪ್ರಮುಖವಾಗಿ 2 ವರ್ಷಗಳಿಂದ ಇತ್ತೀಚೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಮನೆಯನ್ನು ಕಟ್ಟಲಾಗಿತ್ತು ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಾ ಇದೆ. ಹಾಗಾಗಿ ಅರ್ಹರು ಯಾರಿದ್ದಾರೆ ಅನ್ನುವಂತಹ ವಿಚಾರಗಳನ್ನೀಗ ಪತ್ತೆ ಹಚ್ಚೋದಕ್ಕೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಡ್ತಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್. ಇದೀಗ ಮುಖ್ಯಮಂತ್ರಿಗಳ ಸೂಚನೆಯ ಹಿನ್ನೆಲೆಯಲ್ಲಿ ಅರ್ಹರು ಯಾರು ಅನ್ನೋದನ್ನ ಫೈಂಡ್ ಔಟ್ ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಅಧಿಕಾರಿಗಳ ತಂಡ ಎಷ್ಟೊತ್ತಿಗೆ ಭೇಟಿ ನೀಡುತ್ತೆ, ಜೊತೆಗೆ ಅರ್ಹರು ಯಾರು ಅನ್ನುವ ವಿಚಾರವಾಗಿ ಯಾವೆಲ್ಲ ದಾಖಲೆಗಳನ್ನ ಸಂಗ್ರಹಿಸುತ್ತೆ, ಯಾವ ರೀತಿಯಾಗಿ ಫೈಂಡ್ ಔಟ್ ಮಾಡ್ತಾರೆ? ಮಧುಕರ್, ಏನಂತಂದ್ರೆ ಈಗಾಗಲೇ ಕೋಗಿಲು ಲೇಔಟ್ಗೆ ಯಲಹಂಕ ತಹಶೀಲ್ದಾರ್ ಶ್ರೇಯಸ್ ನೇತೃತ್ವದಲ್ಲಿ ಅಧಿಕಾರಿಗಳ ತಂಡ ಈಗಾಗಲೇ ಕೋಗಿಲು ಲೇಔಟ್ಗೆ ಭೇಟಿ ಕೊಟ್ಟಿರುವಂತದ್ದು. ಅಲ್ಲಿ ಏನ್ ನಿರಾಶ್ರಿತರ ಇದ್ದಾರೆ ಅವರ ಒಂದು ದಾಖಲೆಗಳನ್ನ ಕ್ರೋಢೀಕರಣಕ್ಕೆ ಈಗ ಅಧಿಕಾರಿಗಳು ಮುಂದಾಗಿರುವಂತದ್ದು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಗಾಗಲೇ ಸೂಚನೆಯನ್ನ ಕೊಟ್ಟಿರುವಂತದ್ದು. 2 ದಿನಗಳಲ್ಲಿ ಯಾರು ಮನೆಯನ್ನ ಕಳ್ಕೊಂಡಿದ್ದಾರೆ, ನಿರಾಶ್ರಿತ ಇದ್ದಾರೆ, ಅವರ ದಾಖಲೆಗಳನ್ನ ಸರ್ಕಾರಕ್ಕೆ ಮತ್ತೆ ಕೊಡಬೇಕು ಅನ್ನುವಂಥದ್ದು. ಯಾಕಂತಂದ್ರೆ ಈ ಒಂದು ಅಕ್ರಮ ಒತ್ತುವರಿ ತೆರವು ಕಾರ್ಯಾಚರಣೆ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗಿತ್ತು. ಹೀಗಾಗಿ ಅಲ್ಲಿ ಯಾರು ನೈಜ ಫಲಾನುಭವಿಗಳು ಮನೆಯನ್ನ ಕಳ್ಕೊಂಡಿದ್ದಾರ ಅಂತವರ ಒಂದು ದಾಖಲೆಗಳನ್ನ ಗುರುತಿಸಿ ಅವರಿಗೆ ಬೇರೆ ವಸತಿಯನ್ನ ಕಲ್ಪಿಸಬೇಕು ಅನ್ನುವಂತ ಸೂಚನೆಯನ್ನ ಅಧಿಕಾರಿಗಳಿಗೆ ಕೊಟ್ಟಿದ್ರು. ಈ ನಿಟ್ಟಿನಲ್ಲಿ ಇವತ್ತು ಮತ್ತೆ ನಾಳೆ 2 ದಿನಗಳ ಕಾಲ ಸರ್ವೆ ಕಾರ್ಯವನ್ನ ಜಿಬಿಎ ಮತ್ತೆ ಬೆಂಗಳೂರು ನಗರ ಜಿಲ್ಲಾಡಳಿತ ಒಟ್ಟಿಗೆ ಒಂದು ಸರ್ವೆ ಕಾರ್ಯವನ್ನ ಆ ಒಂದು ನಿರಾಶ್ರಿತ ಪ್ರದೇಶದಲ್ಲಿ ಕೈಗೊಂಡಿರುವಂತದ್ದು. ಸುಮಾರು 200 ಮನೆಗಳನ್ನ ತೆರವು ಕಾರ್ಯಾಚರಣೆಯನ್ನ ಮಾಡಿರುವಂತದ್ದು. ಇದರಲ್ಲಿ ಯಾರು ಎಷ್ಟು ವರ್ಷದಿಂದ ಆ ಒಂದು ಸ್ಥಳದಲ್ಲಿ ಮನೆಗಳನ್ನ ಕಟ್ಟಿಕೊಂಡು ವಾಸ ಮಾಡ್ತಾ ಇದ್ದಾರೆ ಅನ್ನುವಂತ ಒಂದು ಡೀಟೇಲ್ಸ್ ಅನ್ನ ಅಧಿಕಾರಿಗಳು ತೆಗೆದುಕೊಳ್ತಾ ಇರುವಂತದ್ದು. 10-15 ವರ್ಷಗಳಿಂದ ಮನೆಯನ್ನ ಕಟ್ಕೊಂಡಿರುವಂತಹ ಫಲಾನುಭವಿಗಳನ್ನ ಒಂದು ಪಟ್ಟಿಯನ್ನ ಮಾಡುವಂತದ್ದು. ರೀಸೆಂಟ್ ಆಗಿ 2-3 ವರ್ಷಗಳಿಂದ ಈಚೆಗೆ ಯಾರು ಮನೆಗಳನ್ನ ಹೋಗಿ ಅಲ್ಲಿ ಕಟ್ಕೊಂಡಿದ್ದಾರೆ ಅವ್ರದ್ದು ಒಂದು ಸಪರೇಟ್ ಆಗಿ ಬೇರೆ ಬೇರೆ ಪಟ್ಟಿಗಳನ್ನ ವರದಿ ತಯಾರಿಸುವಂತೆ ಈಗಾಗಲೇ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿರುವಂತದ್ದು. ಅಂದ್ರೆ 10-15 ವರ್ಷಗಳಿಂದ ಅಲ್ಲೇ ವಾಸ ಇರುವಂತಹ ಫಲಾನುಭವಿಗಳನ್ನ ಅವ್ರದ್ದು ಒಂದು ಪ್ರತ್ಯೇಕವಾಗಿ ಪಟ್ಟಿ ಮಾಡುವಂತೆ, ಜೊತೆಗೆ ಇತ್ತೀಚೆಗೆ ರೀಸೆಂಟ್ ಆಗಿ 1-2-3 ವರ್ಷಗಳಲ್ಲಿ ಬಂದು ಶೆಡ್ಗಳನ್ನ ಹಾಕೊಂಡು ವಾಸ ಮಾಡ್ತಾ ಇರುವಂತ ಏನು ಮನೆಯನ್ನ ಕಳ್ಕೊಂಡಿದ್ದಾರೆ ಅವ್ರದ್ದು ಒಂದು ಪ್ರತ್ಯೇಕವಾಗಿ ಪಟ್ಟಿಯನ್ನ ಸಿದ್ಧಪಡಿಸುವಂತೆ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿರುವಂತದ್ದು. ಈಗಾಗಲೇ ರಾಜೀವ್ ಗಾಂಧಿ ವಸತಿ ನಿಗಮ ಏನು ಅಲ್ಲಿ ಒಂದು ಫ್ಲಾಟ್ ಗಳನ್ನ ಕಟ್ಟಿದ್ದಾರೆ ನಿರಾಶ್ರಿತರಿಗೆ, ಆ ಯೋಜನೆ ಅಡಿಯಲ್ಲಿ ಅವರಿಗೆ ಮನೆಗಳನ್ನ ಕೊಡೋದಕ್ಕೂ ಸಹ ಸೂಚನೆಯನ್ನ ಕೊಟ್ಟಿರುವಂತದ್ದು. ಹೀಗಾಗಿ ಇವತ್ತು ಮತ್ತೆ ನಾಳೆ ಅಧಿಕಾರಿಗಳ ತಂಡ ಸಂಪೂರ್ಣವಾಗಿ ಒಂದು ವರದಿಯನ್ನ ತಯಾರಿಸಿ ಸರ್ಕಾರಕ್ಕೆ ಕೊಟ್ಟ ನಂತರ ಸರ್ಕಾರ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಿದೆ.
ಯಾರಿಗೆ ನೈತಿಕವಾದ ಫಲಾನುಭವಿಗಳು ಕೊಡ್ಬೇಕಾ ಅಥವಾ ಇತ್ತೀಚೆಗೆ ಅಕ್ರಮ ಹೋಗಿ ಮನೆಯನ್ನ ಕಟ್ಕೊಂಡಿದ್ದಾರೆ ಅಂತವರ ಒಂದು ಪಟ್ಟಿಯನ್ನ ಕೂಡ ಈಗ ಸಿದ್ಧಪಡಿಸ್ತಾ ಇರುವಂತದ್ದು. ಹೀಗಾಗಿ ಈ ಒಂದು ಸ್ಥಳದಲ್ಲಿ ಅಂದ್ರೆ ಕೋರ್ಟ್ ಆದೇಶದ ಮೇರೆಗೆ ಅಧಿಕಾರಿಗಳು ತಂಡ ಹೋಗಿ ಅಲ್ಲಿ ಡೆಮಾಲಿಷನ್ ಮಾಡಲಾಗಿತ್ತು. ಹೀಗಾಗಿ ಇದು ಸಾಕಷ್ಟು ಒಂದು ರೀತಿಯ ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಸುದ್ದಿಯಾಗಿತ್ತು. ಮಧುಕರ್. ಓಕೆ, ಥ್ಯಾಂಕ್ ಯು ನಂದೀಶ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.